ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶನಿ ದೇವರ ನೂತನ ಮಂದಿರ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಓಂ ಸಾಯಿ ಧ್ಯಾನ ಮಂದಿರ. ಶಿರಡಿಯಲ್ಲಿ ಸಾಯಿ ದರ್ಶನ, ಸಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆಯೇ ನಮ್ಮ ರಾಯಚೂರಿನ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಶಿರಡಿ ಮತ್ತು ಸಿಂಗನಪುರದಂತೆ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹಾಗಾಗಿ ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಶ್ರೀ ಸಾಯಿ ಕಿರಣ್ ಆಧುನಿ ಗುರೂಜಿ ಕರೆ ನೀಡಿದ್ದಾರೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ನಮ್ಮ ಸಾಯಿ ಮಂದಿರದಲ್ಲಿ ಶನಿ ದೇವರ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದದಿಂದ ರಾಯಚೂರಿನಲ್ಲೇ ಈ ಒಂದು ಪ್ರಥಮ ಶನಿದೇವರ ಮಂದಿರ ಅಂತ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಏಕೆಂದರೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಇದೆ, ಅದು ಗುಡ್ಡದ ಮೇಲೆ ಇದೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಬಾಬಾರವರ ಕೃಪಾ ಆಶೀರ್ವಾದದಿಂದ ನಮ್ಮ ಸಾಯಿ ಮಂದಿರದ ಆವರಣದಲ್ಲಿ ನೂತನವಾಗಿ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ. ಶನಿ ಶಿಂಗನಾಪುರದಿಂದ ಒಂದು ಮೂರ್ತಿಯನ್ನು, ವಿಗ್ರಹವನ್ನು, ಶಿಲಾವನ್ನು ತರಲಾಗುತ್ತಿದೆ. ಆ ಒಂದು ವಿಗ್ರಹಕ್ಕೆ ಉಜ್ಜಯಿನಿನಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ನಂತರ ಶಿರಡಿಗೆ ಬಂದು ಶಿರಡಿಯಿಂದ ನಮ್ಮ ರಾಯಚೂರು ಸಾಯಿ ಮಂದಿರಕ್ಕೆ ಬರುತ್ತೆ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ, ಪವಿತ್ರ ಕಾರ್ಯಕ್ಕೆ ಸಾಯಿ ಭಕ್ತರು ಹಾಗೂ ಎಲ್ಲ ಸನಾತನಿ ಭಕ್ತರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶನಿ ದೋಷ ಭಾಳಷ್ಟು ಜನಕ್ಕೆ ಕಾಡುತ್ತೆ. ಅಂಥ ಒಂದು ಶನಿ ದೋಷಕ್ಕೆ ಪರಿಹಾರನೂ ಇಲ್ಲಿ ನಮ್ಮ ಮಂದಿರದಲ್ಲಿ ಕೊಡಲಾಗುತ್ತದೆ. ಆ ಶನಿ ದೇವರಿಗೆ ಪ್ರತ್ಯೇಕವಾಗಿ ಭಕ್ತರ ಕೈಯಿಂದನೇ ಒಂದು ಎಣ್ಣೆ ಹಾಕುವ, ಒಂದು ಪೂಜೆ ಸಲ್ಲಿಸುವ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತದೆ. ಹಾಗಾಗಿ ಭಕ್ತಾದಿಗಳು ಎಲ್ಲರೂ ಸನ್ನಿಧಾನದಿಂದ ವಸ್ತ್ರ ಪುಷ್ಪ ಸಮರ್ಪಣೆ, ನಂಜನಗೂಡು ಮೂಲಮಠದಿಂದ ವಸ್ತ್ರ ಪುಷ್ಪ ಸಮರ್ಪಣೆ. ಭಾರತ ದೇಶದ ರಕ್ಷಣಾ ನಿಧಿಗೆ ಮಂತ್ರಾಲಯ ಮಠದಿಂದ 25 ಲಕ್ಷ ರೂಪಾಯಿ ದೇಣಿಗೆ ನೀಡಲಾಯಿತು ಎಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥ ಸ್ವಾಮಿ ಘೋಷಣೆ ಮಾಡಿದ್ದಾರೆ. ತಮ್ಮ 13ನೇ ಪಟ್ಟಾಭಿಷೇಕ ಮಹೋತ್ಸವ ವೇಳೆ ಭಕ್ತರಿಂದ ತುಲಾಭಾರ ಕಾರ್ಯಕ್ರಮ ಬಳಿಕ ಮಾತನಾಡಿದ ಶ್ರೀಗಳು, ದೇಶದಲ್ಲಿ ಅಶಾಂತಿ ಉಂಟಾಗಿದೆ. ತಾತ್ಕಾಲಿಕವಾಗಿ ಯುದ್ಧ ವಿರಾಮ ದೊರಕಿದೆ. ರಾತ್ರಿ ಹಗಲು ಮಳೆ ಬಿಸಿಲು ಪ್ರಾಣವನ್ನು ಲೆಕ್ಕಿಸದೆ ದೇಶದ ರಕ್ಷಣೆಗಾಗಿ ನಮ್ಮೆಲ್ಲರ ಯೋಧರು ಶ್ರಮಿಸುತ್ತಿದ್ದಾರೆ. ಜಾಗೃತರಾಗಿ ವಿವೇಚನಾ ಪೂರ್ವಕವಾಗಿ ದೇಶದ ಸಮಗ್ರತೆಗೆ, ರಕ್ಷಣೆ ಭದ್ರತೆಗೆ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ. ದೇಶದಲ್ಲಿ ಅಶಾಂತಿ ಪರಿಸ್ಥಿತಿ ಹಿನ್ನೆಲೆ ಸರಳವಾಗಿ ಕಾರ್ಯಕ್ರಮ ಆಚರಿಸಲಾಗುತ್ತಿದೆ. ನಗರದಲ್ಲಿ ಏಮ್ಸ್ ಹೋರಾಟವು 3 ವರ್ಷಗಳನ್ನು ಕಳೆದು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಪ್ರಯುಕ್ತವಾಗಿ ಪ್ರಾರಂಭದಲ್ಲಿ ಏಮ್ಸ್ ವೇದಿಕೆಯಲ್ಲಿ ಪ್ರತಿಭಟನೆ ಮಾಡಿ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡುವ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಬಾರಿಸುವ ಅಣಕು ಪ್ರದರ್ಶನದಂತೆ 2 ಚಪ್ಪಲಿಗಳನ್ನು ನೆಲಕ್ಕೆ ಬಾರಿಸುವ ಮೂಲಕ ಪ್ರತಿಭಟಿಸಿದ ಕನ್ನಡಿ ಪರ ಮತ್ತು ಏಮ್ಸ್ ಹೋರಾಟಗಾರ ಅಶೋಕ್ ಜೈನ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಚನ್ನಾರೆಡ್ಡಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ, ಜಾನ್ ವೆಸ್ಲಿ, ವೀರಭದ್ರಯ್ಯ ಸ್ವಾಮಿ, ಗುರುರಾಜ ಕುಲಕರ್ಣಿ, ಬಸವರಾಜ್ ಮಿಮಿಕ್ರಿ, ಶಾರದಾ ಹುಲಿ ನಾಯಕ, ಮಹಾವೀರ ರೂಪ, ಶ್ರೀನಿವಾಸ್ ನಾಯಕ ವಿದ್ಯಾರ್ಥಿ,
ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಇವರಿಗೆ ಬೇಕು, ಅವರಿಗೆ ಬೇಕು, ನಮಗೆ ಬೇಕು, ನಿಮಗೆ ಬೇಕು, ಎಲ್ಲರಿಗೆ ಬೇಕು. We want, we want, we want. ಎಲ್ಲರಿಗೆ ಬೇಕು, ರಾಯಚೂರಿಗೆ ಬೇಕು. We want, we want. 3 ವರ್ಷಗಳಿಂದ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವ ಏಮ್ಸ್ ಹೋರಾಟಕ್ಕೆ ನಿರಂತರವಾಗಿ ಸಾವಿರಾರು ದಿನಗಳಾದರೇನು, ವರ್ಷಗಳಾದರೇನು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇ 15ರಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ನರಸಿಂಹನಾಯಕ ಕಮಲಾಪುರ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರತಿಭಟನಾ ಮೆರವಣಿಗೆಯು ನಗರದ ಬಸವೇಶ್ವರ ವೃತ್ತದಿಂದ ಜೆಸ್ಕಾಂ ಕಾರ್ಯಾಲಯದವರೆಗೆ ನಡೆಸಲಾಗುತ್ತದೆ ಎಂದ ಅವರು, ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಮೀಟರ್ ಅಳವಡಿಸಲು ರೂಪಾಯಿ 10,000ಗಳ ಡಿಪಾಸಿಟ್ ಶುಲ್ಕವನ್ನು ನಿಗದಿಪಡಿಸಿರುವುದನ್ನು ಹಿಂಪಡೆಯಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಮಾಡಿರುವ ಯತ್ನವನ್ನು ನಿಲ್ಲಿಸಬೇಕು. ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡಿದಂತೆಯೇ ರೈತರ ಉಚಿತ ವಿದ್ಯುತ್ ಅನ್ನು ಗೌರವದಿಂದ ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರ ಆಧಾರ ಜೋಡಣೆ ಮಾಡಿರುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ರೈತರ ಜಮೀನಿನಲ್ಲಿ 3 ಅಥವಾ 4 ಬೋರ್ವೆಲ್ಗಳಿದ್ದು ಅಂತರ್ಜಾಲ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆಧಾರ ಜೋಡಣೆ ಮಾಡಿರುವುದರಿಂದ ರೈತರ ಬದುಕು ದುಸ್ಥಿರವಾಗುತ್ತದೆ. ಸರ್ಕಾರ ಶೀಘ್ರ ಯೋಜನೆ ಅಡಿಯಲ್ಲಿ ಟಿಸಿಗಳನ್ನು ಮಾತ್ರ ನೀಡಲಿದ್ದು, ಉಳಿದ ಕಂಬ ಮತ್ತು ವೈರ್ಗಳನ್ನು ರೈತರು ಸ್ವಂತ ಖರ್ಚಿನಿಂದ ಮಾಡಿಸಲು ಸಾಧ್ಯವೇ ಇಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು. ಜಮೀನಿನಲ್ಲಿ ವಾಸವಾಗಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂತವರಿಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಸಮರ್ಪಕ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದರು. ಹಮ್ಮಿಕೊಳ್ಳಿ ದಿನಾಂಕ 15/5/2025 ಬೆಳಿಗ್ಗೆ 11 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಕಾಲ್ನಡಿಗೆ ಮುಖಾಂತರ ಜೆಸ್ಕಾಂ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಮೀಟರ್ ಅಳವಡಿಸಲು ರೂಪಾಯಿ 10,000 ರೂಪಾಯಿಗಳನ್ನು ಡಿಪಾಸಿಟ್ ಶುಲ್ಕವನ್ನು ನಿಗದಿಪಡಿಸಿರುವುದನ್ನು ಹಿಂಪಡೆಯುವ ಬಗ್ಗೆ. ಎರಡನೇದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಮಾಡಿರುವ ಪ್ರಯತ್ನವನ್ನು ನಿಲ್ಲಿಸಬೇಕು. ರೈತರು ವಿದ್ಯುತ್ ಪರಿಕರಗಳ ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡಿದಂತೆ ರೈತರ ಉಚಿತ ವಿದ್ಯುತ್ತನ್ನು ರೈತರಿಗೆ ನೀಡಬೇಕು. ವಿದ್ಯುತ್ ಸಂಪರ್ಕಕ್ಕೆ ರೈತರು ಆಧಾರ್ ಕಾರ್ಡ್ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು. ಅನ್ನಿತು ರೈತರ ಜಮೀನಿನಲ್ಲಿ 3-4 ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆಧಾರ್ ಜೋಡಣೆ ಮಾಡುವುದರಿಂದ ರೈತರ ಬದುಕು ದುಸ್ಥಿರವಾಗುತ್ತದೆ. ಸರ್ಕಾರ ಶೀಘ್ರ ಯೋಜನೆಯಡಿಯಲ್ಲಿ ಟಿಸಿಗಳನ್ನು ಮಾತ್ರ ನೀಡಲಿದ್ದು, ಉಳಿದ ಕಂಬ ಮತ್ತು ವೈರುಗಳನ್ನು ರೈತರು ಸ್ವಂತ ಖರ್ಚಿನಿಂದ ಮಾಡಿಸಲು ಸಾಧ್ಯವೇ ಇಲ್ಲ. ಸರ್ಕಾರವೇ ಉಚಿತವಾಗಿ ನೀಡಬೇಕು. ಜಮೀನಿನಲ್ಲಿ ವಾಸವಾಗಿರುವ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಹೈನುಗಾರಿಕೆ ಮಾಡುವಂತವರಿಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಸಮರ್ಪಕ ಯೋಗ್ಯ ವಿದ್ಯುತ್ ನೀಡುವುದು. ಜೆಸ್ಕಾಂನವರು 11 KV ಮತ್ತು LT ಲೈನ್ಗಳಲ್ಲಿ ಬೆಳೆದಿರುವ ಗಿಡ ಮರಗಳನ್ನು ಸುಮಾರು ವರ್ಷಗಳಿಂದ ಬೆಳೆದಿದ್ದು ವಿದ್ಯುತ್ ತಾಗಿ ಲೈನ್ ವೈರು ಸುಟ್ಟು ಹೋಗುತ್ತವೆ. ಕೃಷಿ ಪಂಪ್ಸೆಟ್ಟು, ಟಿಸಿ ಮುಂತಾದ ಕೇಬಲ್ಗಳು ಸುಟ್ಟು ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗುತ್ತದೆ. ಜೆಸ್ಕಾಂ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ದರೂ ಅಧಿಕಾರಿಗಳು ತೆರವುಗೊಳಿಸದೆ ನಷ್ಟಕ್ಕೆ ಕಾರಣವಾಗುತ್ತದೆ. ಜೈ ಹಿಂದ್.
ಹಲವಾರು ಶಾಲೆಗಳು ಇದೆ. ಸ್ಟೇಟ್ ಅಸೋಸಿಯೇಷನ್ ನಮ್ದು ಇರೋದ್ರಿಂದ ಸ್ಟೇಟ್ ಅಸೋಸಿಯೇಷನ್ಗೆ ಯಾರು ಮೆಂಬರ್ಶಿಪ್ ತಗೊಂಡಿದ್ದಾರೆ ಆ ಮೆಂಬರ್ಸ್ ತಗೊಂಡಿರ್ತಕ್ಕಂಥ ಶಾಲೆಗಳಿಗೆ ನಾವಿಲ್ಲಿ ಒಂದು ತಾಲೂಕು ಕೊಟ್ಟು ನಮ್ಮ ಊರಲ್ಲಿ CBSE ಶಾಲೆಗಳು ಯಾವುದಿಲ್ಲ ಸರ್. CBSE ಕನ್ಸಲ್ಟ್ ಇರೋದ್ರಿಂದ ಸ್ಟೇಟ್ ಬೋರ್ಡ್ ಸ್ಕೂಲ್ಗಳಿದ್ದಾವೆ. ಆ ಸ್ಟೇಟ್ ಅವಕಾಶನ ಕಲ್ಪಿಸ್ತೀವಿ. ಪ್ರೈವೇಟ್ ಸ್ಕೂಲ್ ಅಂತ ಜಾಬ್ ಕೊಡ್ತಾರೆ ಅಷ್ಟೇ ಅಲ್ಲ ಸರ್. ಪ್ರೈವೇಟ್ ಸ್ಕೂಲ್ ಸರ್ ಅಸೋಸಿಯೇಷನ್ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಲಿಕ್ಕೆ ಬಯಸ್ತಕ್ಕಂಥ ಟೀಚರ್ಸ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದುಕೊಂಡು ನೇರವಾಗಿ ಮ್ಯಾನೇಜ್ಮೆಂಟ್ಸ್ ಇರ್ತವೆ. ಅಲ್ಲಿ ಕೂತ್ಕೊಂಡು ಅವ್ರಿಗೆ ಯಾವ ವೇಕೆನ್ಸಿ ಇದೆ ಅಂತ ಅವ್ರಿಗೆಲ್ಲ ಇಂಟರ್ವ್ಯೂ ತಗೊಂಡಿದ್ದಾರೆ. ನಾವು ಸರ್ ಒಂದು ನಿಮಗೆ ನಮ್ಗೆ ಹೆಂಗಿದೆ ಅಂತಂದ್ರೆ ಇಲ್ಲಿ ನಮ್ಮ ರಾಯಚೂರು ವಾತಾವರಣದಲ್ಲಿ ಕೂಡ ನಿಮಗೆ ಆಧಾರದಲ್ಲಿ ಕೂಡ ಮಕ್ಕಳು ಈಗ 8 ರಿಂದ 10 ಸಾವಿರ ತೆಗೆದುಕೊಡ್ತಕ್ಕಂಥ ಶಾಲೆಗಳಿದೆ, ಬಜೆಟ್ ಶಾಲೆಗಳು. ಈಗ ನಾವು 80-90 ಸಾವಿರ ತಗೋತಕ್ಕಂಥ 50 ರಿಂದ 50 ಸಾವಿರ ಇವತ್ತು ಗೌರ್ಮೆಂಟ್ ಶಾಲೆಗೆ ಏನು ಕೊಡ್ತಾರೆ ಕ್ವಾಲಿಫೈಡ್ ಟೀಚರ್ಸ್ಗೆ ಅಷ್ಟು ಕೊಡ್ತಾರೆ. ಈಗ ಮಕ್ಕಳು ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಕಾರ್ಯನಿರ್ವಹಿಸುವ ಪ್ರಮುಖ ಒಕ್ಕೂಟ ಆಗಿದ್ದು ಈ ಸಂಘವು ಶಿಕ್ಷಕರ ಉದ್ಯೋಗಾವಕಾಶವನ್ನು ವೃದ್ಧಿಸುವುದು, ಶಾಲೆಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಶಿಕ್ಷಣದ ಸಂಘಕ್ಕೆ ಬದ್ಧವಾಗಿದ್ದು ಈ ಉದ್ದೇಶವನ್ನು ದಿನಾಂಕ 17 ಶಿಕ್ಷಕರಿಗಾಗಿ ವಿಶೇಷ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಸನ್ರೈಸ್ ಪದವಿ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಉದ್ಯೋಗ ಮೇಳ ನಡೆಯತಕ್ಕಂಥ ಹೊಸ ಉದ್ಯೋಗಾವಕಾಶ ಅನ್ವೇಷಿಸಿ ಮತ್ತು ವೃತ್ತಿ ಬೆಳವಣಿಗೆ ಸಹಾಯ ಮಾಡತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. NTC, D.Ed, B.Ed, BA, B.Ed, BSc, B.Ed ಆಗಿರ್ತಕ್ಕಂಥ ನಮ್ಮ ತಾಲೂಕಾ ಹಂತದಲ್ಲಿರ್ತಕ್ಕಂಥ ಯುವಕ ಹೊಸದಾಗಿ ಕೋರ್ಸನ್ನು ಮುಗಿಸ್ಕೊಂಡು ವೃತ್ತಿಯನ್ನು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಒಂದು ಮುಂದೆ ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಹೊಸ ಶಾಲೆಗಳನ್ನು ಸೇರ್ಕೊಳ್ಳಿಕ್ಕೆ ಅವಕಾಶ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದು. ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೇಶ ಶುಲ್ಕ, ನೋಂದಣಿ ಶುಲ್ಕವನ್ನು ಕೊಡೋದಿಲ್ಲ. ಸುಮಾರು ಒಂದು 20 ರಿಂದ 25 ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಅದರಲ್ಲಿ ಭಾಗವಹಿಸಿ ನಮ್ಮ ಲೆಕ್ಕ ಸುಮಾರು ಒಂದು 80 ರಿಂದ 90 ಜನಗಾದರೂ ಕೂಡ ನಾವು ಈ ಮೇಳದಲ್ಲಿ ಸ್ಪಾಟಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೊಡಬೇಕಂತ ಒಂದು ಸ್ಕೂಲಲ್ಲಿ 3 ರಿಂದ 4 ಜನ ಟೀಚರ್ಸ್ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಕೂಡ B.Ed ಟೀಚರ್ಸ್ ಅಲ್ಲದೆ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಹೆಲ್ಪರ್ಸು, ಆಯಗಳಾಗಿರ್ಬೋದು, ಬಸ್ ಡ್ರೈವರ್ಗಳಾಗಿರ್ಬೋದು ಅವ್ರಿಗೆ ಕೂಡ ಅವಕಾಶವನ್ನು ಕಲ್ಪಿಸುವ ಉದ್ದೇಶಕ್ಕಾಗಿ ನಾವು ಫಸ್ಟ್ ಟೈಮ್ ನಮ್ಮ ಒಕ್ಕೂಟದಿಂದ ಮಾಡ್ತಕ್ಕಂಥದ್ದು. ಏಕೆಂದರೆ ಉತ್ತರ ಕರ್ನಾಟಕ ನಮ್ಮ ರಾಜ್ಯ ಒಕ್ಕೂಟ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉದ್ಯೋಗಗಳ ಮೇಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಥಮವಾಗಿ ನಾವು ಈ ನಮ್ಮ ಮೂಲಕ ಒಂದು ಅಭ್ಯರ್ಥಿಗಳಿಗೆ ಮಾಹಿತಿ ಹೋಗಲಿ ಅನ್ನೋ ಉದ್ದೇಶಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು. ಸಂಘ ಈ ವರ್ಷ ಪ್ರಾಯೋಗಿಕ ಮಾಡಿದರೆ ಮುಂದಿನ ಬರತಕ್ಕಂಥ ಶೈಕ್ಷಣಿಕ ವರ್ಷದಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ತಮ್ಮ ಮೂಲಕ ಪ್ರಚಾರ ಮತ್ತು ಜಾಹೀರಾತು ಮೂಲಕ ಪ್ರಚಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆಯ ಹಂತದಲ್ಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ನಗರದ ಹೃದಯ ಭಾಗದಲ್ಲಿ ಇರುವ ಗೋಶಾಲೆಗೆ ಸೇರಿದ 2 ಎಕರೆ 30 ಗುಂಟೆ ಜಮೀನು ಗೋಶಾಲೆಗೆ ಸೇರಿದ್ದು, ಇದನ್ನು ಪ್ರಭಾವಿಗಳ ಮೂಲಕ ಪಡೆದು ಕೃಷಿ ಜಮೀನಿನಲ್ಲಿ ಕಟ್ಟಡ ನಿರ್ಮಿಸಿ ಬಾಡಿಗೆ ನೀಡಿದ್ದು 20 ದಿನಗಳಲ್ಲಿ ತೆರವುಗೊಳಿಸಿದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಜನತಾದಳ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗೋಶಾಲೆಗೆ ಸೇರಿದ ಜಮೀನು ಜಿಪಿ ಹೆಸರಿನಲ್ಲಿ ಪ್ರಭಾವ ಬೀರಿ ಅತಿಕ್ರಮಿಸಲಾಗಿದೆ. ಈ ಕುರಿತು ರಾಜ್ಯ ಹೈಕೋರ್ಟ್ ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಯೇ ನಡೆಯುತ್ತಿರುವಾಗಲೇ ಕೃಷಿ ಜಮೀನಿನಲ್ಲಿ ಕಟ್ಟಡ ನಿರ್ಮಿಸಿ ಬಾಡಿಗೆ ನೀಡಲಾಗಿದೆ. ನಗರದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಪರವಾನಗಿ ಅಗತ್ಯವಾಗಿದೆ. ಮಹಾನಗರ ಪಾಲಿಕೆ ಯಾವುದೇ ಪರವಾನಗಿ ನೀಡದಿದ್ದರೂ ಕಟ್ಟಡ ನಿರ್ಮಿಸಿರುವುದು ಮತ್ತು ಹೋಟೆಲ್ ನಡೆಸುತ್ತಿರುವುದು ಕಾನೂನುಬಾಹಿರವಾಗಿದೆ. ಮುಂದಿನ 15 ರಿಂದ 20 ದಿನಗಳ ಒಳಗೆ ಇವು ತೆರವು ಮಾಡದಿದ್ದರೆ ನಾವೇ ಸ್ಥಳಕ್ಕೆ ತೆರಳಿ ಕಟ್ಟಡ ತೆರವು ಮಾಡಬೇಕಾಗುತ್ತದೆ ಎಚ್ಚರಿಸಿದರು. 1952ರಲ್ಲಿ ಗೋಶಾಲಾ ಸಮಿತಿ ನೋಂದಾಯಿಸಲಾಗಿದೆ. ಸರ್ವೆ ನಂಬರ್ 254B ವ್ಯಾಪ್ತಿಯಲ್ಲಿದ್ದ 4 ಎಕರೆ 6 ಗುಂಟೆ ಜಮೀನು 1961ರಲ್ಲಿ ಗೋಶಾಲಕ್ಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ 3 ಎಕರೆ 25 ಗುಂಟೆ ಗೋಶಾಲೆಗೆ 21 ಗುಂಟೆ ಅಗ್ನಿಶಾಮಕ ಕಚೇರಿ ನಿರ್ಮಾಣಕ್ಕೆ ಹಂಚಿಕೆ ಮಾಡಲಾಗಿತ್ತು. ಗೋಶಾಲಾ ಸಮಿತಿಯು ತನ್ನ ಒಡೆತನದಲ್ಲಿದ್ದ 3 ಎಕರೆ 25 ಗುಂಟೆ ಜಮೀನಿಗೆ ನಿರಂತರವಾಗಿ ತೆರಿಗೆ ಪಾವತಿಸುತ್ತಲೇ ಬಂದಿದೆ. 2024-25 ವರೆಗೆ ತೆರಿಗೆ ಪಾವತಿಸಲಾಗಿದೆ. 1954ರಿಂದ 64ರವರೆಗೆ ನರ್ಸಿಂಗ್ ಬಾಂಡ್ ಹೆಸರಿನಲ್ಲಿ ಮಾಲೀಕತ್ವ ಪಡೆಯುವ ಯತ್ನ ನಡೆಯಿತು. ಪ್ರಭಾವಿಗಳ ಮೂಲಕ ಗೋಶಾಲಾ ಸ್ಥಳ ಕಾನೂನು ಬಾರವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ನಂತರ ಇವರು
ತಮ್ಮ ರಾಜಕೀಯ ಪ್ರಭಾವವನ್ನು ಗೋಪಾಲ್ ಸಿಂಗ್ ಅಂತೇಳಿ ಮಾಜಿ ನಗರಸಭೆ ಸದಸ್ಯರು ಅವರು ಈ ಒಂದು ದಾವೆಯನ್ನು ನೇರವಾಗಿ ಕಂದಾಯ ಇಲಾಖೆಗೆ ವರ್ಗಾಯಿಸ್ತಾರೆ. ಯಾವುದೇ ಒಂದು ದಾವೆ ಹೂಡಬೇಕಂತಂದರೆ ಪ್ರೀ ಮೆಚೂರ್ ಕೇಸಸ್ಗಳಿರ್ತವೆ. 58 ವರ್ಷಗಳ ನಂತರ ದಾವೆ ಹೂಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಕಾನೂನಲ್ಲಿ ಯಾವುದೇ ರೀತಿಯ ಇದಿಲ್ಲ. ಮೊನ್ನೆ ತಾನೇ ಸರ್ಕಾರದ ಕಂದಾಯ ಇಲಾಖೆಯ ಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ, ಯಾವುದೇ ಪ್ರೀಮೇಚೂರ್ ಕೇಸುಗಳನ್ನು ತೆಗೆದುಕೊಳ್ಳಬಾರದು. ಅಲ್ಲಿ ಕೂಡ ಸುಮಾರು 200 ಎಕರೆ ಅನಧಿಕೃತವಾಗಿ ಕೆಲವೊಬ್ಬರು ಕಬ್ಜೆ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಯಾರೋ ಒಂದು ಈ ರೂಮರ್ಸನ್ನು ಕೇಳ್ತಾ ಇದ್ದೀವಿ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟೋನ್ ಕ್ರಸರನ್ನು ಹಾಕಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಈಗ ವಿಸಿಟ್ ಮಾಡ್ತೀವಿ, ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡ್ತೀವಿ, ಯಾರು ಹಾಕ್ತಾರೆ, ಯಾರು ಮಾಡ್ತಾರೆ, ಯಾರ್ಯಾರು ಕ್ಲೀನ್ ಮಾಡಿದ್ದಾರೆ ಅಂತ ನೋಡ್ತಿದ್ದೀವಿ. ನಾವು ಇವತ್ತು ಅಧಿಕಾರಿಗಳಿಗೆ, ಕಂದಾಯ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತೀವಿ. ಕೋಶ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ 1200 ಎಕರೆ ಭೂಮಿಯನ್ನು ಹದ್ದುಬಸ್ತು ಮಾಡಿ ಕೊಡಬೇಕು, ಸರ್ವೆ ಮಾಡಿ ಕೊಡಬೇಕಂತಕ್ಕಂಥ ಒಂದು ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೀವಿ.